ಜೋಳದ ಹಿಟ್ಟು ಹಸಿ ಕಡಲೆಬೇಳೆ ಹಿಟ್ಟು ಬಳಸ್ಕೊಂಡು ಡಿಫ್ರೆಂಟಾಗಿ ತಾಲಿಪೇಟ್ ಮಾಡೋಣ. ಮೊದಲಿಗೆ ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡು ಒಂದು 50% ಅಷ್ಟು ಹುರ್ಕೋಬೇಕು. ಅದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 7ರಿಂದ 8 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಅದನ್ನ ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು, ಎಳ್ಳು, ಒಂದು ಸಣ್ಣ ಸೋರೆಕಾಯಿನ ತುರ್ಕೊಂಡು ಹಾಕ್ಕೊಂಡಿನಿ. 1 ಕಪ್ಪಷ್ಟು ಜೋಳದ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬಿಸಿನೀರು ಹಾಕ್ಕೊಳ್ಳೋಕೆ ನಾನು ಅಗ್ಯಾರೋ ಕೆಟಲನ್ನು ಯೂಸ್ ಮಾಡ್ಕೊಂಡಿನಿ. ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಇದ್ರಾಗ ರ್ಯಾಪಿಡ್ ಬಾಯ್ಲ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ, ಹಾಗಾಗಿ ಇನ್ಸ್ಟಂಟಾಗಿ ನೀರು ಹೀಟ್ ಆಗುತ್ತೆ. ನಮ್ಗೆ ಕಿಚನ್ ಒಳಗೆ ಈ ಥರ ಒಂದು ಕೆಟಲ್ ಇದ್ರೆ ಕನ್ವೀನಿಯೆಂಟ್ ಅನ್ಸುತ್ತೆ. ಕೂಲ್ ಟಚ್ ಹ್ಯಾಂಡಲ್ ಇರುತ್ತೆ ಮತ್ತು ಆನ್ ಆ್ಯಂಡ್ ಆಫ್ ಇಂಡಿಕೇಟ್ರು ಇರುತ್ತೆ. ಡಬಲ್ ವಾಲ್ ಬಾಡಿ ಇರುತ್ತೆ ಮತ್ತು ಇನ್ನರ್ ವಾಲ್ ಏನೈತಲ್ಲ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ